ಯೇಸುರಾಜನಿಗೆ ಜೀವನಕ್ಕೆ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅಪ್ಪಾಜಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪ್ರೇಮಮಯನೇ ಯೇಸುವೆ, ಮತ್ತೊಂದು ಆವರ್ತಿ ಈ ಸಂಧ್ಯಾ ವೇಳೆಯಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆ ಪಡಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಪ್ಪ. ಈ ಮನೆಯನ್ನು ದರ್ಶಿಸಿ ನಿಮ್ಮ ನಾಮವನ್ನು ಈ ಮನೆಯಲ್ಲಿ ಘೋಷಿಸಲಿಕ್ಕಾಗಿ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ನಿನ್ನ ಚಿತ್ತವು ಸ್ವಾಮಿ, ನಿನ್ನ ಪ್ರಣಾಳಿಕೆ ಇವತ್ತು ನಾವು ಈ ಮನೆಯಲ್ಲಿ ಈ ಊರಲ್ಲಿ ನಿನ್ನ ಇಷ್ಟ ಸ್ವಾಮಿ. ಹಾಗಾಗಿ ವಿಶೇಷವಾಗಿ ಅಪ್ಪ, ಈ ಕುಟುಂಬದಲ್ಲಿರುವಂಥ ಮಕ್ಕಳೆಲ್ಲರನ್ನು ನೀನು ಬಲವಾದ ಕೈಗಳಲ್ಲಿ ತರ್ತಾ ಇದ್ದೀನಿ ಸ್ವಾಮಿ. ಅಪ್ಪ ನಿನ್ನ ಸ್ತೋತ್ರ. ರಾಮಂಜನ ಲಕ್ಷ್ಮಣ ಜೊತೆಪಡಿಸಿ ಪ್ರೀತಿಸಿ ಅವ್ರಿಗೆ ಕೊಟ್ಟಂಥ ಮಗಳು ಮಗ ಅವರಿಬ್ಬರಿಗಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀನಿ ತಂದೆ. ಪ್ರಿಯ ಮಕ್ಕಳು ವಿದ್ಯಾಭ್ಯಾಸದಲ್ಲಿರುವಂಥ ಸಮಯದಲ್ಲಿ ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕಗಳು ಕೊಡ್ರಿ. ಪ್ರಿಯ ಮಕ್ಕಳು ದೇವ ಚಿಕ್ಕಂದಿನಿಂದಲೇ ಯೆಹೋವನ ಭಯಭಕ್ತಿಯಲ್ಲಿ ಬೆಳೆದು ತಂದೆ ತಾಯಿಗೆ ಒಳ್ಳೆಯ ಹೆಸರು ತರುವ ಮಕ್ಕಳಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಕ್ಕಳಾಗಿ ಕಾಯ್ದು ನಿನಗೆ ಸ್ತೋತ್ರ. ಅವರಿಗೆ ಭವ್ಯವಾದ ಭವಿಷ್ಯತ್ತನ್ನು ಕೊಡು ತಂದೆ. ಭವಿಷ್ಯದಲ್ಲಿ ಪ್ರಿಯ ಮಕ್ಕಳು ದೇವ ಅಯ್ಯ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸ್ಕೊಂಡು ಅಪ್ಪ ಉದ್ಯೋಗವನ್ನು ಮಾಡ್ಕೊತ ತಂದೆ ತಾಯಿನ ನೋಡ್ಕೊತ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ. ಈ ಮನೆಯಲ್ಲಿ ನೀನು ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು. ಸುತ್ತಲೂ ಮನೆ ಸುತ್ತಮುತ್ತಲೂ ದೇವದೂತರನ್ನು ದಂಡಿಳಿಸಿ ಕಾಯ್ದು ಕಾಪಾಡಿ. ಈ ಮನೆಯಲ್ಲಿ ದೇವ ನಿನ್ನ ಬೆಳಕಿನಿಂದ ಪ್ರಕಾಶಿಸ್ಕೋ ತಂದೆ, ನಿನ್ನ ಸ್ತೋತ್ರ. ಪ್ರಿಯ ಮಕ್ಕಳು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡು ತಂದೆ, ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ. ಈ ಮನೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಆರೋಗ್ಯ, ಆಯುಷ, ಅಭಿಷೇಕಗಳನ್ನು ಘೋಷಿಸ್ತಾ ಇದ್ದೀವಿ, ಬಿಡುಗಡೆ ಮಾಡ್ತಾ ಇದ್ದೀವಿ. ಯೇಸುವೇ, ನೀನು ವಾಕ್ಯದಲ್ಲಿ ಹೇಳಿದೀಯಪ್ಪ, 12ನೇ ಅಧ್ಯಾಯದಲ್ಲಿ ನೀವು ಹೇಳಿದ್ರಿ, ನೀನು ಯಾರನ್ನ ನೀವು ಆಶೀರ್ವದಿಸ್ತೀನಿ ನಾನು ಅವರನ್ನು ಆಶೀರ್ವದಿಸ್ತೀನಿ. ಅಬ್ರಹಾಮನಿಗೆ ಕೊಟ್ಟ ವರ ನಾವು ಅಬ್ರಹಾಮನ ಮಕ್ಕಳಾಗಿ, ಅಬ್ರಹಾಮನ ಸಂತತಿಯಾಗಿ ದೇವ ನಾವು ಸಹ ಈ ಕುಟುಂಬದಲ್ಲಿ ಯೇಸುವಿನ ನಾಮದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮನೆಯಲ್ಲಿರುವಂಥ ಎಲ್ಲ ಅಂಧಕಾರ ಶಕ್ತಿಗಳು, ವಿರುದ್ಧ ಶಕ್ತಿಗಳು, ವ್ಯತಿರೇಕ ಶಕ್ತಿಗಳು, ದುರಾತ್ಮನ ಸಮಸ್ತ ಸೈನ್ಯವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸ್ತಾ ಇದ್ದೀವಿ. ಲಯಪಡಿಸು ಸ್ವಾಮಿ. ಸ್ತೋತ್ರ ದೇವ, ನೀವು ಸ್ತೋತ್ರ ಸ್ವಾಮಿ. ಈ ಪ್ರಿಯ ಮಕ್ಕಳು ದೇವ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಫಲಗೊಳಿಸು, ಜಯಗೊಳಿಸು. ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಪ್ಪ. ಅವರನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುವಾಗ ಮೇಲಕ್ಕೆತ್ತಿ ಕಾಯ್ದು ಕಾಪಾಡುವುದು ಆಗಿದ್ದಕ್ಕಾಗಿ ಸ್ತೋತ್ರ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ ಮಾಡಿದ್ದೀರಿ ಸ್ವಾಮಿ. ಈ ಪ್ರಿಯ ಮಕ್ಕಳನ್ನು ಕಾಪಾಡಪ್ಪ. ಎಲ್ಲ ವೇಳೆಯಲ್ಲಿ ಆತ್ಮದೇವರೇ, ಪರಿಶುದ್ಧಾತ್ಮ ದೇವರೇ, ನೀವೇ ತಾಯಿಯಾಗಿ, ತಂದೆಯಾಗಿ, ಸಮಸ್ತವೂ ಆಗಿ ಮಕ್ಕಳನ್ನು ಕಾಪಾಡಪ್ಪ. ನೀವು ಸ್ತೋತ್ರ ಸಲ್ಲಿಸೋದು ಕಾಪಾಡಿದ್ದಕ್ಕೆ ಸ್ತೋತ್ರ. ವಿಶೇಷವಾಗಿ ಪವನ್ಗಾಗಿ ಅಪ್ಪ ಮಗಳಿಗಾಗಿ ಪ್ರಾರ್ಥಿಸ್ತೀವಿ. ಒಬ್ಬನ ಪ್ರಾಯದಲ್ಲಿದ್ದಾರೆ. ಆ ಪ್ರಿಯ ಮಕ್ಕಳು ಹೋಗುವಾಗಲೂ ಬರುವಾಗಲೂ ನಿನ್ನ ದಹಿಸುವ ಅಗ್ನಿ ಜ್ವಾಲವನ್ನು ಅವರು ಸುತ್ತಮುತ್ತಲೂ ನೀನು ಕಾಯ್ದು ಕಾಪಾಡು ಸ್ವಾಮಿ. ಅಗ್ನಿಯಿಂದ ಕಾಪಾಡು ಸ್ವಾಮಿ. ಸಾತಾನನು ಯಾವ ಬಾಣವೂ ಬೀಸದಂತೆ ಅವನ ಎಲ್ಲ ಬಾಣಗಳನ್ನು ಮುರಿದು ಬಿಸಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಕುಟುಂಬದಲ್ಲಿ ಶಾಂತಿ ಇರಲಿ. ಯೇಸುವೆ, ನೀನು ಶಾಂತಿಗೆ, ಸಮಾಧಾನಕ್ಕೆ ಕರ್ತನಾಗಿದೆಯಪ್ಪ. ಈ ಕುಟುಂಬದಲ್ಲಿ ಯಾರೇ ಹೊರಗೆ ಹೋಗುವಾಗ ಸಮಾಧಾನ ಹೊಂದ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ ಅಪ್ಪ. ನೀನು ಸ್ತೋತ್ರ ದೇವ. ಕುಟುಂಬವನ್ನು, ಮಕ್ಕಳನ್ನು, ಬಂದಿರುವಂಥ ನಮ್ಮೆಲ್ಲರೂ ನೀನು ಬಲವಾದ ಕೈಗಳು ಒಪ್ಪಿಸಿ ತಗ್ಗಿಸಿಕೊಂಡು ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ
ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದು ನಮ್ಮ ಪರಲೋಕದ ತಂದೆ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ಲಾರ್ಡ್ ಮಕ್ಕಳ ಎಲ್ಲರಿಗೆ ಪ್ರೈಸ್ ಲಾರ್ಡ್. ಟೈಮ್ ವೇಸ್ಟ್ ನೋಡೋ, 3 ವಿಷಯಗಳು ವೇಸ್ಟ್ ಮಾಡಬಾರ್ದು ಜೀವನದಲ್ಲಿ. ಒಂದು